ಶಾಲೆ ನಮ್ಮ ಗ್ರಾಮ ಪಂಚಾಯತ್ ಅಂದ್ರಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಶಾಲೆ. ಈಗ ಸರ್ಕಾರಿ ಶಾಲೆಯಲ್ಲಿ ನಾವು ಮಕ್ಕಳು ಓದಬೇಕು ಅಂತ ಹೇಳಿ ನಾವು ಸರ್ಕಾರನೂ ಕೂಡ ಉದ್ದೇಶ ಇದೆ. ಮತ್ತು ನಮ್ಮ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಸಂವಿಧಾನದಲ್ಲಿ 243 ಬರ್ತಿದ್ದೀನಿ ಕಾಯಿನ ಉದ್ದೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಶಿಕ್ಷಣನೂ ಕೂಡ ನಾವು ಇದು ಮಾಡಬೇಕು, ಶಿಕ್ಷಣಕ್ಕೂ ಕೂಡ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಆ ನಿಟ್ಟಿನಲ್ಲಿ ಎಷ್ಟು ಅಡ್ಮಿಷನ್ ಏನು ಹೇಳ್ತೀವಿ ಸರ್ ನಾವು ಅಡ್ಮಿಷನ್ ಕನ್ನಡದಲ್ಲಿ ದಾಖಲಾತಿ ಆಂದೋಲನ ಯಾವ ರೀತಿ ಆಯಿತು ಅನ್ನೋದನ್ನು ಕೂಡ ಪಂಚಾಯಿತಿ ಕಂಡುಹಿಡಬೇಕು, ಅದನ್ನ ಚೆಕ್ ಮಾಡಬೇಕು, ವೆರಿಫೈ ಮಾಡಬೇಕು. ಮತ್ತು ದಾಖಲಾತಿ ಶಾಲೆಗೆ ಸರ್ಕಾರಿ ಶಾಲೆಗೆ ದಾಖಲಾತಿ ಹೆಚ್ಚಾಗುವ ರೀತಿಯಲ್ಲಿ ಶಿಕ್ಷಕರು ಯಾವ ರೀತಿ ಕ್ರಮ ತಗೊಂಡಿದ್ದಾರೆ, ಮತ್ತೆ ಗ್ರಾಮಸ್ಥರು ಯಾವ ರೀತಿ ಸಹಕಾರ ಕೊಡ್ತಾರೆ, ಚಿಣ್ಣರಂಗಳ ಮರಳಿಬಾ ಮತ್ತು ಶಾಲೆಗೆ ಅದು ಬೇಕಾದಷ್ಟು ಪ್ರೋಗ್ರಾಮ್ಗಳಿದೆ. ಆಮೇಲೆ ಬರ್ರಿ ಸರ್ಕಾರಿ ಶಾಲೆ ಮಕ್ಕಳು ಸೇರಿಸಿ ಯಾಕೆ ಸೇರಿಸಿ ಅಂತೀವಿ ಅಂತಂದ್ರೆ ಕ್ವಾಲಿಫೈಡ್ ಟೀಚರ್ಸ್ ಇರೋದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ, ಪ್ರೈವೇಟ್ ಶಾಲೆಯಲ್ಲಿ ಅಲ್ಲ. ಇಲ್ಲ ಅಂತ ಹೇಳಲ್ಲ, ಪೂರ್ತಿಯಾಗಿ ಸರ್ಕಾರಿ ಶಾಲೆಯಲ್ಲೇ ಕ್ವಾಲಿಫೈಡ್ ಟೀಚರ್ಸ್ ಇರೋದು. ಯಾಕೆಂದ್ರೆ ಸರ್ಕಾರಿ ಶಾಲೆಗೆ ಶಿಕ್ಷಕರಾಗಿ ಬರಬೇಕು ಅಂದ್ರೆ ಎಷ್ಟು ಸರ್ಕಸ್ ಮಾಡಿ ಫಿಲ್ಟರ್ ಆಗಿ ಸೋಸಿ ಲಾಸ್ಟ್ ಫೈನಲ್ 1000 ಜನರಲ್ಲಿ ಒಬ್ರು ಇಬ್ರು ಫಿಲ್ಟರ್ ಆಗಿ ಬಂದಿರ್ತಾರೆ. ನಾಲೆಡ್ಜ್ TET ಎಕ್ಸಾಮ್ ಬರ್ದು, CET ಎಕ್ಸಾಮ್ ಬರ್ದು, ಮತ್ತೆ ಪ್ರತಿ ವರ್ಷ ಡಯಟ್ ಅಲ್ಲಿ ಇನ್ ಸರ್ವಿಸ್ ಟ್ರೈನಿಂಗ್ ಗಳಾಗ್ತಾ ಇರ್ತದೆ. ಟೀಚರ್ ಆಗಿನ ಕಾಲಕ್ಕೆ ತಕ್ಕನಾಗೆ ಮಕ್ಳಿಗೆ ಪಾಠ ಹೇಳ್ಬೇಕಲ್ಲ, ಮತ್ ಕರೀತಾರೆ ಮಾಸ್ಟರ್ಗಳನ್ನ, ನೀವು ಈ ಟ್ರೈನಿಂಗು ಆ ಟ್ರೈನಿಂಗ್ ಕೊಡ್ತಲೇ ಇರ್ತಾರೆ, ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ. ಮತ್ ಬಿಸಿ ಊಟ ಫ್ರೀ ಇದೆ, ಬಟ್ಟೆ ಯೂನಿಫಾರ್ಮ್ ಫ್ರೀ ಇದೆ, ಬೂಟ್ ಫ್ರೀ ಇದೆ. ಬೂಟ್ ಕೊಟ್ಟಾರ ಸರ್? ಆಮೇಲೆ ಎಲ್ಲದೂ ಕೂಡ ಉಚಿತವಾಗಿದ್ದು, ಉತ್ತಮ ತರಬೇತಿ ಹೊಂದಿದ ಶಿಕ್ಷಕರಿದ್ದು, ಫ್ರೀ ಎಜುಕೇಶನ್, ಕಂಪಲ್ಸರಿ ಎಜುಕೇಶನ್, ಎಫೆಕ್ಟಿವ್ ಎಜುಕೇಶನ್ ಕೊಟ್ಟರು ಕೂಡ ನಮ್ಮ ಶಾಲೆಗಳಿಗೆ ಮಕ್ಕಳು ದಾಖಲಾತಿ ಆಗಲ್ಲ. ಆಗ್ಬೇಕು, ಎಲ್ಲ ಗೌರ್ಮೆಂಟ್ ಕಡೆ ಮುಖ ಮಾಡ್ತಾರೆ. ಅದಾಗಬಾರ್ದು, ದಾಖಲಾತಿ ಹೆಚ್ಚಾಗಬೇಕು, ನಮ್ಮ ಶಾಲೆಗಳು ಉಳಿಬೇಕು, ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೆಯಬೇಕು, ಎಲ್ಲ ಆಗಬೇಕು ಅಂತ ಹೇಳ್ತೀನಿ. ಹಾಗೇನೆ ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂಗೆ ಸಮಗ್ರ ಶಿಕ್ಷಣ ಈಗ ನಾವು ಕಂಪಲ್ಸರಿ, ಈಗ ಸಂವಿಧಾನದಲ್ಲೇ ಹೇಳಿದೆ, 14 ವರ್ಷದ ವಯಸ್ಸಿನ ವಯೋಮಾನದವರೆಗೂ ಕೂಡ ಮಗುವಿಗೆ ಉಚಿತವಾಗಿ ಕಂಪಲ್ಸರಿ ಕಡ್ಡಾಯ ಶಿಕ್ಷಣವನ್ನ ಕೊಡಲೇಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಹೇಳಿದೆ. ಮತ್ತು 51A ಆರ್ಟಿಕಲ್ ಅಲ್ಲೂ ಕೂಡ ಮೂಲಭೂತ ಕರ್ತವ್ಯದಲ್ಲಿ ಅದನ್ನ ಇದು ಮಾಡಿದ್ದಾರೆ. ಪೇರೆಂಟ್ಸ್ಗೆ, ತಂದೆ ತಾಯಿ ಪೋಷಕರು ಕಂಪಲ್ಸರಿ ಮಗುವಿಗೆ ಶಿಕ್ಷಣವನ್ನ ಕೊಡಿಸ್ಲೇಬೇಕು, ಅದು ಅವ್ರ ಕರ್ತವ್ಯ ಅಂತ ಹೇಳಿ. ಶಿಕ್ಷಣದಿಂದ ಮಗು ವಂಚಿತರಾಗಬಾರ್ದು. ಶಾಲೆ ಬಿಟ್ಟು ಎಲ್ಲೋ ಬೇರೆ ಕಡೆ ಕೆಲಸ ಮಾಡೋದು, ಬಾಲಕಾರ್ಮಿಕ ಅಥವಾ ಇನ್ನೊಂದು ಮತ್ತೊಂದು ಮಗು ಜೀತ ಯಾವಕ್ಕೂ ಕೂಡ ಬಿಡಂಗಿಲ್ಲ. ಮಕ್ಕಳಿಗೆ ಶಿಕ್ಷಣ ಆ ವಯಸ್ಸಿನಲ್ಲಿ ಅದು ಅವ್ರ ಮಕ್ಕಳ ಹಕ್ಕು, ಅದು ಅವ್ರ ಹಕ್ಕು, ಅವ್ರಿಗೆ ಕೊಡ್ಲೇಬೇಕು ಶಿಕ್ಷಣವನ್ನು. ಅದರಿಂದ ಅವ್ರನ್ನ ವಂಚಿತರನ್ನಾಗಿ ಮಾಡಬಾರ್ದು. ಆ ಒಂದು ದಿಸೆಯಲ್ಲಿ ನಮ್ಮ ಶಿಕ್ಷಕರು ಕೂಡ ನೆಕ್ಸ್ಟ್ ಇಯರ್ ಬೇಕಾದ್ರೆ ಪಂಚಾಯತಿಗೆ ಏನಾದರೂ ಒಂದು ಸಹಕಾರ ಕೇಳಿ ನಾವು ಕೊಡೋದಕ್ಕೆ ತಯಾರಿದ್ದೇವೆ. ಅವರು ದಾಖಲಾತಿ ಹೆಚ್ಚಾಗುವಂತೆ ಮಾಡಬೇಕು ಪರಿಣಾಮಕಾರಿಯಾಗಿ. ಮತ್ತು ಶಾಲೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಇನ್ನು ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ನಾವು ಸ್ಪಂದಿಸಿದ್ದೇವೆ. ಟ್ಯಾಂಕಿದ ಒಂದು ಸಮಸ್ಯೆ ಹೇಳಿದಾಗ ಇಮಿಡಿಯೇಟ್ ಬಂದು ವಾಟರ್ ಮ್ಯಾನ್ ಕರ್ಕೊಂಡ್ಬಂದು ಇಲ್ಲೇ ಇತ್ತು, ಅವತ್ತು ರಿಪೇರಿ ಮಾಡಿಸಿ ಹೋಗಿದ್ದೇವೆ. ಹೌದಲ್ಲ ನಮ್ಮ? ಹಾಗೆ ನಮಗೂ ಕೂಡ ಶಾಲೆಗಳ ಬಗ್ಗೆ, ಅಂಗನವಾಡಿ ಬಗ್ಗೆ ಆಸಕ್ತಿ ಇದೆ, ನಾವು ಮಾಡೇ ಮಾಡ್ತೇವೆ. ಏನೇ ಸಮಸ್ಯೆ ಇದ್ರೂ ಕೂಡ ಸ್ಪಂದಿಸ್ತೇವೆ. ಇಷ್ಟು ಹೇಳಿ 2 ಮಾತುಗಳನ್ನ ಮುಗಿಸ್ತೇವೆ.